ABC ಅಂತನೂ ಜ್ಯೂಸ್ ಇದೆಯಾ? ಅಯ್ಯೋ ಪೂರ್ಣಿ, ಯಾವ ಕಾಲದಲ್ಲಿ ಇದೆಯಾ ನೀನು? ನಿಂಗೆ ABC ಜ್ಯೂಸ್ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ಈಗಿನ ಕಾಲದಲ್ಲಿ ಡಯಟ್ ಬಗ್ಗೆ, ನ್ಯೂಟ್ರಿಷಿಯಸ್ ಫುಡ್ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕಲ್ವಾ ಪೂರ್ಣಿ? ABC ಅಂದರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್, ಆ ಮೂರನ್ನು ಮಿಕ್ಸ್ ಮಾಡಿ ಮಾಡೋದೇ ABC ಜ್ಯೂಸ್. ಓ ಹೌದಾ, ಸರಿ ಬಿಡು, ಅದನ್ನೇ ಮಾಡ್ಕೊಡ್ತೀನಿ. ಅಪ್ಡೇಟ್ ಆಗಬೇಕು ಪೂರ್ಣಿ. ನೀನು ಇನ್ನೂ ಆಶ್ರಮದಲ್ಲಿರೋ ಹುಡುಗಿ ಅಲ್ಲ, ನೀನು ದ ಗ್ರೇಟ್ ಶೆಫ್ ಮಾಧವ್ ಅವ್ರ ಮನೆ ಸೊಸೆ. ಆಶ್ರಮದಲ್ಲಿದ್ದಾಗ ಇದೆಲ್ಲ ವ್ಯವಸ್ಥೆ ಇಲ್ಲ, ಇದ್ರ ಬಗ್ಗೆ ಎಲ್ಲ ನಿನಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಆದರೆ ಈ ಮನೆಗೆ ಬಂದಾದ್ಮೇಲೆ ಈ ಮನೆಗೆ ತಕ್ಕ ಹಾಗೆ, ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗಬೇಕು ಅಲ್ವಾ? ಸರಿ, ಹಾಗೇ ಆಗಲಿ. ನೀನು ಹೇಳ್ದಾಗೆ ನನಗೆ ಆಶ್ರಮದಲ್ಲಿದ್ದಾಗ ನನಗಿದ್ರು ಯಾವುದ್ರ ಬಗ್ಗೆನೂ ಗೊತ್ತಿರಲಿಲ್ಲ. ಇನ್ಮೇಲೆ ಕಲ್ತ್ಕೋತೀನಿ, ಸರಿನಾ? ಅಂದಾಗೆ ನೀನು ಆಶ್ರಮದಲ್ಲಿ ಇದೆಯಲ್ವಾ? ಅದು ಯಾವ ಆಶ್ರಮ? ಇದೇನಿದು? ಇದ್ದಕ್ಕಿದ್ದ ಹಾಗೆ ನನ್ನ ಆಶ್ರಮದ ಬಗ್ಗೆ ನಿನಗೆ ಕುತೂಹಲ? ಸುಮ್ಮನೆ ಕೇಳ್ತಿದ್ದೀನಿ ಅಷ್ಟೇ. ಆಶ್ರಮದ ಮಾತು ಬಂತಲ್ವಾ, ಅದಕ್ಕೆ ಕೇಳಿದೆ. ನಿಂಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳ್ಬೇಡ ಬಿಡು. ನನಗೆ ನನ್ನ ಆಶ್ರಮದ ಬಗ್ಗೆ ಮಾತಾಡೋದಕ್ಕೆ ಯಾವಾಗಲೂ ಖುಷಿನೇ. ನಾನಿದ್ದಿದ್ದು ಶಾರದಾ ಆಶ್ರಮ. ಓ ಓಕೆ. ಅಂದಾಗೆ ನಿನ್ನ ಆಶ್ರಮಕ್ಕೆ ಯಾರು ಕರ್ಕೊಂಡ್ಬಂದಿದ್ದು? ನನಗದೆಲ್ಲ ಗೊತ್ತಿಲ್ಲ. ನನಗೆ ಬುದ್ಧಿ ಬಂದಾಗಿಂದನೂ ನಾನು ಆಶ್ರಮದಲ್ಲಿ ಇದ್ದೀನಿ ಅಷ್ಟೆ. ಅಯ್ಯೋ ಪಾಪ, ನಿಮ್ಮ ಅಪ್ಪ ಅಮ್ಮ ಯಾರು ಅನ್ನೋದು ನಿನಗೆ ಗೊತ್ತಿಲ್ವಾ? ಅಟ್ಲೀಸ್ಟ್ ಅವ್ರು ಯಾರು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಲಿಲ್ವಾ? ಪ್ರತಿ ಅನಾಥ ಮಗುಗೂ ಅವ್ರ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೋಬೇಕು ಅಂತ ಆಸೆ ಇರುತ್ತೆ. ನಾನು ಅದೇ ಥರ ಆಸೆ ಪಟ್ಟು ತಿಳ್ಕೊಳಕ್ಕೆ ಹೋದಾಗ ಏನೆಲ್ಲ ರಾಧಾಂತ ಆಯಿತು ಅಂತ ನಿನಗೆ ಗೊತ್ತಲ್ವಾ? ಓ, ಸುಮ್ಮನೆ ನಿನ್ನನ್ನು ಏನೇನೋ ಕೇಳಿ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಹಾಗೆಲ್ಲ ಏನಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಇದನ್ನೆಲ್ಲ ತಿಳ್ಕೋಬೇಕು ಅಂತ ನಿನಗೆ ಅನಿಸ್ತಿದೆಯಲ್ಲ, ಅದೇ ಆಶ್ಚರ್ಯ. ಹೌದಲ್ವಾ? ಇದೆಲ್ಲ ನನಗಾದ್ರೂ ಯಾಕೆ ಬೇಕಾಗಿತ್ತು? ಸರಿ ಸರಿ, ಅಲ್ಲಿ ಸಿರಿ ಸಂಧ್ಯಾ ಕಾಯ್ತಿರ್ತಾರೆ, ಬೇಗ ಜ್ಯೂಸ್ ಮಾಡ್ಕೊಂಡು ಕೊಡು. ಮತ್ತೆ ನಿನಗೆ ABC ಜ್ಯೂಸು? ಇಲ್ಲ ಪರವಾಗಿಲ್ಲ, ನಾನು ಇದೇ ಜ್ಯೂಸೇ ಕುಡಿತೀನಿ. ನಾನು ರೂಮಲ್ಲಿ ಇರ್ತೀನಿ, ಕಳಿಸ್ಕೊಡು. ಹೇಳು ದೀಪಿಕಾ. ಡ್ಯಾಡ್, ನೀವು ಹೇಳ್ದಾಗೆ ಆ ಪೂರ್ಣಿ ಹತ್ರ ಅವಳಿದ್ದಿದ್ದ ಆಶ್ರಮದ ಬಗ್ಗೆ ವಿಚಾರಿಸ್ದೆ. ವೆರಿ ಗುಡ್. ಯಾವ ಆಶ್ರಮ ಅಂತೆ? ಅವಳಲ್ಲಿ ಹೇಗೆ ಬಂದ್ಲಂತೆ? ಡ್ಯಾಡ್, ಅವಳಿದ್ದಿದ್ದು ಶಾರದಾ ಆಶ್ರಮದಲ್ಲಿಂತೆ. ಮಗು ಆದಾಗಿಂದನೂ ಅವಳು ಅಲ್ಲೇ ಇರೋದು. ಅವಳನ್ನ ಅಲ್ಲಿಗೆ ಯಾರು ಕರ್ಕೊಂಬಂದ್ರು, ಹೇಗೆ ಕರ್ಕೊಂಬಂದ್ರು ಅನ್ನೋದು ಆಶ್ರಮದವರು ಅವಳಿಗೆ ಹೇಳಿಲ್ಲ. ಆದರೆ ತಂದೆ ತಾಯಿಗಿಂತ ಹೆಚ್ಚಾಗಿ ತುಂಬ ಪ್ರೀತಿ ತೋರಿಸಿ ಸಾಕಿದ್ದಾರೆ ಅಂತ ತುಂಬ ಹೊಗಳ್ತಾ ಇದ್ಲು. ಹಾಗಾಗಿ ಅವಳು ಆಶ್ರಮದಲ್ಲಿದ್ದಾಗ ಅಪ್ಪ ಅಮ್ಮನ ಹುಡ್ಕೋ ಪ್ರಯತ್ನ ಪಟ್ಟಿಲ್ವಂತೆ. ಆದರೆ ಈ ಮನೆಗೆ ಬಂದಮೇಲೆ ಅವಳು ಹುಡ್ಕೋ ಪ್ರಯತ್ನ ಪಟ್ಟಿದ್ದಾಳೆ. ಅದೇ ಟೈಮಲ್ಲಿ ನೀವು ಅವಳೇ ನನ್ನ ಮಗಳು ಅಂತ ಹೇಳಿದ್ರಿ, ದೊಡ್ಡ ರಾಧಾ ಅಂತಾನೆ ಆಯ್ತಲ್ಲ. ಮಗಳೇ, ಫರ್ಗೆಟ್ ದಟ್ ಮ್ಯಾಟರ್. ಆಶ್ರಮದ ಹೆಸರೇನು ಅಂದೆ? ಶಾರದಾ ಆಶ್ರಮ. ಓಕೆ, ಎಷ್ಟು ಇನ್ಫಾರ್ಮೇಶನ್ ಸಿಕ್ತಲ್ಲ ಸಾಕು, ಮಿಕ್ಕಿದ್ನ ನಾನು ನೋಡ್ಕೋತೀನಿ. ಆದರೆ ಇದೆಲ್ಲ ಯಾಕೆ ಡ್ಯಾಡ್? ಹೇಳ್ತೀನಮ್ಮ, ಇದೆಲ್ಲ ಉಪಯೋಗಕ್ಕೆ ಬರುತ್ತೆ. ನಾವೇನು ಮಾತಾಡ್ತೀನಿ. ಮಾಮ್ಗೆ ಡ್ಯಾಡ್ಗೆ ಏನಾಗಿದೆ? ಯಾಕೆ ಆ ಪೂರ್ಣಿ ಹಿಂದೆ ಬಿದ್ದಿದ್ದಾರೆ? ಮಾಮ್ ನೋಡಿದ್ರೆ ನಾನು ಮಾತಾಡ್ಸೋದು ಬಿಟ್ಟು ಪೂರ್ಣಿನ ಮಾತಾಡಿಸ್ತಾರೆ. ಡ್ಯಾಡ್ ನನ್ನಿಂದನೇ ಆ ಪೂರ್ಣಿ ಬಗ್ಗೆ ಇನ್ಫಾರ್ಮೇಶನ್ ತಗೋತಾರೆ. ಹಾಗಾದರೆ ಪೂರ್ಣಿ ಬೆಳೆದಿರೋ ಆಶ್ರಮದ ವಾರ್ಡನ್ನು, ವನಜ ಮಾತಾಡ್ತಿರೋ ಆಶ್ರಮದ ವಾರ್ಡನ್ನು ಇಬ್ಬರು ಒಂದೇ ಹೆಂಗಸು. ವನಜ ಯಾಕೆ ಹೆಂಗಸರು ಫೋನ್ ಮಾಡಬೇಕು? ಪೂರ್ಣಿ ಬೆಳೆದಿರೋ ಆಶ್ರಮಕ್ಕೂ ವನಜಗೂ ಏನು ಸಂಬಂಧ? ಅಮ್ಮ, ನಾವಿನ್ನು ಹೋಗಿ ಬರ್ತೀವಿ. ಮತ್ತೆ ನಿಮ್ಮನ್ನು ನೋಡಬೇಕು ಅನ್ನಿಸ್ದಾಗೆಲ್ಲ ಬರ್ತೀವಿ. ಈಗಲೇ ಹೇಳ್ತಾ ಇದ್ದೀನಿ, ಆಗಾಗ ಬಂದು ತೊಂದರೆ ಕೊಡ್ತಾ ಇರ್ತೀವಿ. ನೀವುಗಳು ಬಂದ್ರೆ ತೊಂದರೆ ಆಗತ್ತಾ? ಇನ್ನೂ ಖುಷಿ ಆಗತ್ತೆ. ನೀವುಗಳು ಯಾವಾಗ ಬೇಕಾದ್ರೂ ಇಲ್ಲಿಗೆ ಬರ್ಬೋದು. ಅಮ್ಮ, ಬರೀ ನಾವು ಮಾತ್ರ ಬರೋದಲ್ಲ, ನೀನು ನಮ್ಮ ಜೊತೆ ಬರಬೇಕು. ಸ್ವಲ್ಪ ದಿನ ನಮ್ಮ ಜೊತೆಲೇ ಇದ್ದು ನಾವು ಮಾಡ್ಕೊಡೋದನ್ನೆಲ್ಲ ತಿನ್ಬೇಕು.
ಸರಿ ಬರ್ತೀನಿ. ನೀವಿಬ್ರು ಇನ್ನೊಂದು ಸ್ವಲ್ಪ ತಿದ್ದು ಹೋಗ್ಬೋದಿತ್ತು. ನನ್ನ ಮೈದ್ನ ಬಂದ್ಮೇಲೆ ಜೊತೆಲೆ ಹೋಗ್ಬೋದಿತ್ತಲ್ವಾ? ಯಾರು? ಅಭಿನಾ? ಸಮರ್ಥ್. ಇಲ್ಲ ಇಲ್ಲ, ನಮಗೆ ಲೇಟ್ ಆಗ್ತಿದೆ, ಹೊರಡ್ತೀವಿ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಸಂಧ್ಯಾ ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ದಾಳೆ. ಯಾಕೇನು ಸಮಾಚಾರ? ಓ ಅದಾ, ಸಂಧ್ಯಾ ಈಗ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಅವಳು ಮನೇಲಿದ್ರೂ ಕೂಡ ಪ್ರಾಜೆಕ್ಟ್ ಕೆಲಸಗಳು ತುಂಬ ಇರುತ್ತೆ. ಹೌದಾ? ಕಂಗ್ರಾಟ್ಸ್ ಸಂಧ್ಯಾ. ಥ್ಯಾಂಕ್ ಯು. ಅಮ್ಮ, ನಾನು ತುಂಬ ಶ್ರದ್ಧೆಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ. ನಿನ್ನ ಆಶೀರ್ವಾದ ಬೇಕು. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲಿರುತ್ತೆ ಪುಟ್ಟಿ. ನೀನೀಗ ಬದಲಾಗಿದೆಯಲ್ಲ, ಈ ನಿನ್ನ ಬದಲಾವಣೆ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಅಷ್ಟೇ ಅಲ್ಲಮ್ಮ, ನಮ್ಮ ಕಂಪ್ನಿಯವರು ನನ್ನ ಕೆಲಸ ಮೆಚ್ಕೊಂಡು ನನಗೆ ಪ್ರಮೋಷನ್ ಕೊಟ್ಟಿದ್ದಾರೆ, ಬೋನಸ್ ಕೂಡ ಕೊಟ್ಟಿದ್ದಾರೆ. ನನ್ನ ಮಗಳು ಜಾಣೆ ಅಂತ ನನಗೆ ಗೊತ್ತಿತ್ತು. ಆದರೆ ಕೆಲವು ಕೆಟ್ಟಗಳಿಗೆ ಏನೇನೋ ಆಗ್ಬಿಡುತ್ತೆ. ಇದುವರೆಗೂ ನೀನು ನಿನ್ನನ್ನು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಈಗ ನಿನ್ನ ಪ್ರತಿಭೆ ಏನು ಅಂತ ನಿನಗೆ ಅರ್ಥ ಆಗ್ತಾ ಇದೆ. ಹೌದಮ್ಮ, ಯಾರ್ಯಾರ್ದೋ ಮಾತು ಕೇಳಿ ತುಂಬ ತಪ್ಪು ಮಾಡಿಬಿಟ್ಟೆ. ಆದರೆ ಈಗ ಕಷ್ಟಪಟ್ಟು ದುಡಿತಿದ್ದೀನಿ ಅನ್ನೋ ನೆಮ್ಮದಿ ಇದೆ ನನಗೆ. ಹಾಗೆ ದುಡ್ದು ಮನೆನ ಬಿಡಿಸ್ಕೊಂಡ್ರೆ ಅಷ್ಟೇ ಸಾಕು ನನಗೆ.